ನನ್ನ ಪ್ರೀತಿ ಹುಡುಕಿರೋದಿಲ್ಲ ಹೀಗೆ ಮಾಡದಿದ್ರೆ ಲೈಫ್ ಇಲ್ಲ ನಮ್ಮಲ್ಲಿ ಯಾರಿಗೂ ಆಗಲ್ಲ ಚಕ್ರವರ್ತಿ ರಣಹದ್ದಿನಂತೆ ಹಾರಾಡುವ ಆಸೆಯನ್ನು ಇನ್ನೂ ನಿನ್ನ ಮನದಲ್ಲಿ ತುಂಬಿಕೊಂಡಿರುವೆಯಾ ನೀನು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಸಹ ಒಂದಿಲ್ಲ ಒಂದು ದಿನ ಈ ಸಮಾಜದ ಕಣ್ಣೆದುರಿಗೆ ಕಾಣುವ ಕನ್ನಡಿಯ ಪ್ರತಿಬಿಂಬದಂತೆ ಆ ನಿನ್ನ ದೇಹವನ್ನೇ ಹರಿದು ತಿನ್ನುವಂತೆ ಮಾಡಿ ಆಮೇಲೆ ನಿನ್ನನ್ನು ಫುಟ್ಪಾತ್ ಮೇಲೆ ಅಲಿದಾಡುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಮಹೀಂದ್ರನೇ ಅಲ್ಲ. ಮಹೇಂದ್ರ, ಯಾಕೆ ನಗುತ್ತಿರುವೆ? ಮನಸ್ಸಿಗೆ ಸಂತೋಷ ಹೆಚ್ಚಾದ್ರೆ ಏನ್ ಮಾಡ್ತಾರೆ? ಅಷ್ಟೊಂದು ಸಂತೋಷನಾ? ಇರ್ಲಿ ಬಿಡು. ಹಿಂದೊಮ್ಮೆ ನನ್ನ ಶೀಲೆಗೆಡಿಸಿ ಹೋದವನು ಮತ್ತೆ ನನಗೆ ಸಿಗಲೇ ಇಲ್ಲ, ಭೇಟಿಯಾಗಲಿಲ್ವಲ್ಲ? ಧನಲಕ್ಷ್ಮಿ, ನನ್ನ ಜೀವನವೇ ಒಂದು ನಾಟಕ ಪಾತ್ರವಿದ್ದಂತೆ. ಕವಿ ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಇಟ್ಟಿರ್ತಾನೋ ಅಷ್ಟೇ ಮಾಡುತ್ತಿರುವೆ, ಹೊರತು ಹೆಚ್ಚಿಗೆ ಮಾಡುವುದಿಲ್ಲ. ಅಂದ್ರೆ ನನ್ನ ಶೀಲೆಗೆಡಿಸಿದ್ದು ಅದು ನನ್ನ ಖಳನಾಯಕನ ಸನ್ನಿವೇಶದಲ್ಲಿ ಸಿಕ್ಕ ಸಂದರ್ಭಕ್ಕನುಸಾರವಾಗಿ ನಾನು ನಡೆಸಿರುವೆ ಅಷ್ಟೇ. ಮಹೇಂದ್ರ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಮಹೇಂದ್ರ. ಇದೆಲ್ಲ ನನಗೆ ಇಡಿಸುವುದಿಲ್ಲ. ಬಾ ರಾಜ, ಬಾ ಎಂದು ನಿನ್ನ ಒತ್ತಾಯದಿಂದ ನನ್ನ ಮೈ ಬಿಟ್ಟು ನನ್ನ ಕೆನ್ನೆನ ಕಚ್ಚಿ ನನಗೆ ಸುಖ ನೀಡಿರುವೆ. ಅಂದಿನಿಂದ ನಾನು ನಿನಗೆ ಮಾರು ಹೋಗಿದ್ದೀನಿ. ಹೊಲಸು ಎಣ್ಣೆ, ನಾನ್ಯಾರೆಂದು ಚುಡಾಯಿಸುತ್ತಿರುವೆ? ಮರ್ಯಾದೆಯಿಂದ ಹೇಳುತ್ತಿರುವೆ, ಹೊರಟು ಹೋಗು ಇಲ್ಲಿಂದ. ನೀನ್ ಯಾರೆಂದು ಗೊತ್ತಿದ್ದೆ ನಾನು ನಿನ್ನ ಬೆನ್ನಹತ್ತಿ ಬಂದಿದ್ದು. ನನ್ನ ಬೆನ್ನತ್ತಿ ಬಂದ ಕಾರಣ ಏನು ಮಹೇಂದ್ರ? ಕಾರಣ ಕೇಳ್ತೀಯ? ಒಂದು ಹೆಣ್ಣಿಗೆ ಶೀಲವೇ ಆಧಾರ. ನೀನ್ ಯಾವತ್ತು ನನ್ನ ಶೀಲೆಗೆಡಿಸಿದ್ಯೋ ಅವತ್ತಿ ನಾನು ನಿರ್ಧಾರ ಮಾಡಿಬಿಟ್ಟೆ, ನನ್ನ ಆರಾಧ್ಯ ದೇವರು ನೀನೇ ಅಂತ. ಆರಾಧ್ಯ ದೇವರು? ನಾನು ನಿನ್ನ ಆರಾಧ್ಯ ದೇವರು? ಹುಚ್ಚು ಎಣ್ಣೆ, ನಿನ್ನ ತಲೆ ಕೆಟ್ಟಿದ್ಯಾ? ನಿನ್ನ ನಿರ್ಧಾರವನ್ನು ನೆರವೇರಿಸಿಕೊಳ್ಳಬೇಕೆಂಬ ಛಲ ನಿನ್ನಲ್ಲಿದ್ದರೆ ನನ್ನ ಕೋಪದ ದುರಂತಕ್ಕೀಡಾಗುತ್ತೀ. ಬಲು ಎಚ್ಚರ. ಎಚ್ಚರವಾಗಿರಂತ ನೀನ್ ಹೇಳಿದ ಕೂಡಲೇ ಬೆಚ್ಚಿ ಬಿಡೋದಕ್ಕೆ ನಾನೇನೋ ಹುಚ್ಚಿ ಅಲ್ಲ. ನೋಡು, ನನ್ನ ಕರುಣಿಗೆ ತಾಳಿ ಕಟ್ಟಿ ಸತಿ ಅಂತ ಕೈ ಹಿಡಿದು ನನ್ನನ್ನ ಹೊಸ ದಾರಿಯಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡು. ತಾಳಿ, ಸತಿ, ಹೊಸ ದಾರಿ? ಹೆಣ್ಣೆ, ನಾನೇನು ನಿನ್ನಂತೆ ದುಡ್ಡಿದೆ ಎಂದು ಅಬ್ಬರದಿಂದ ಎದೆಯುಬ್ಬಿಸಿ ಮೆರೆದವನಲ್ಲ. ನಿನ್ನಂತ ಕಾಮದ ಕುನ್ನಿಗಳಿಗೆ ತಾಳಿ ಕಟ್ಟಲು ನನ್ನನ್ನು ಕಾಣಬೇಡ, ಬೇರೆ ಯಾರನ್ನಾದ್ರೂ ಕಾಣು. ನೋಡು, ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ನನ್ನ ಕೈ ಹಿಡಿಯೋ ಯೋಗ್ಯತೆ ಬೇರೆ ಯಾರಿಗೂ ಇಲ್ಲ. ಯಾಕೆ ಇಲ್ಲ? ಅವರೆಲ್ಲ ಗಂಡಸರಲ್ಲವೇ? ನಿಜ, ಅವರೆಲ್ಲ ಗಂಡಸರೇ. ಆದ್ರೆ ನನ್ನ ಜೀವನದ ಸೂತ್ರಾಧಾರ ನಿನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲಿದೆ? ಯಾವಲ್ಲಿದೆ? ನಿನಗೆ ಹುಚ್ಚು ಹಿಡಿದಂತೆ ಕಾಣುತ್ತದೆ. ಹಾಗಾದರೆ ನನ್ನನ್ನೇಕೆ ಶೀಲೆಗೆಡಿಸಿದೆ? ಒಂದು ಕಾರಣವಿತ್ತು. ಈಗಲಾದ್ರೆ ಏನಾಗಿದೆ? ಬೇರೆ ಗಂಡಸರನ್ನು ಮದುವೆಯಾಗು. ನೀನೇನು ಮಹಾಗರತಿಯಲ್ಲ. ನಾನು ಗರತಿಯಲ್ಲವೇ? ಹೌದು, ನಿಮ್ಮಂತ ನಟನೆ ನಾಯಕರು ಈ ಕಲಿಯುಗದ ಕಾಲಚಕ್ರದಲ್ಲಿ ಸಾಕಷ್ಟು ಜನರಿದ್ದಾರೆ. ಲೇ ಹೆಣ್ಣೆ, ನೀನು ಗರತಿಯೇ? ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಯಾವನಾದರೂ ಕಣ್ಣು ನೋಡಿದರೆ ಸಾಕು, ಐ ಲವ್ ಯು ಎಂದು ಮ್ಯಾಟ್ನಿ ಫಿಲ್ಮ್ ನೋಡಿಕೊಂಡು ಬರುವ ನಿನ್ನಂತ ಯಂಗ ತರುಣರೆಷ್ಟಿಲ್ಲ ಈ ಸಮಾಜದಲ್ಲಿ. ಮೈಯಲ್ಲಿ ಹುಷಾರಿಲ್ಲ ಎಂದು ಹಾಸ್ಪಿಟಲ್ ನೆಪ ಮಾಡಿ ಮಿಂಡನೊಡನೆ ರಂಡಿ ಬಜಾರದಲ್ಲಿ ಚೈನಿ ಮಾಡಿ ಬರುವ ಸತಿ ಸೂಳೆರೆಷ್ಟಿಲ್ಲ ಈ ಸಮಾಜದಲ್ಲಿ.
ಬಟ್ಟೆ ತೊಳೆಯಲಿಕ್ಕೆ ಹಳ್ಳ ಕೊಳ್ಳಕ್ಕೆ ಹೋಗುವಾಗ ಬೇಕಾದವನಿಗೆ ಬಾ ಎಂದು ಹೇಳಿ ಕಳಿಸುವ ಸತ್ಯಂಜನಷ್ಟಿಲ್ಲ ಈ ಸಮಾಜದಲ್ಲಿ. ಒಬ್ಬನಿಗೆ ಕೈ ಕೊಟ್ಟು ಮತ್ತೊಬ್ಬನಿಗೆ ಮೈ ಕೊಟ್ಟಿರುವ ಹೆಣ್ಣುಗಳೆಷ್ಟಿಲ್ಲ ಈ ನಾಡಿನಲ್ಲಿ. ಇದಕ್ಕೂ ಹೆಚ್ಚಾಗಿ ಕೇಳು, ಮೊದಲನೆಯವನಿಗೆ ಮನಸ್ಸು ಕೊಟ್ಟು ಎರಡನೆಯವನ ಪ್ರೀತಿಸಿ ಮೂರನೆಯವನ ಮದುವೆಯಾಗಿ ನಾಲ್ಕನೆಯವನ ಹತ್ತಿರ ನಕ್ಕು ನಲಿದು ಐದನೆಯವನ ಹತ್ತಿರ ಹೋಗಿ ಬಸೂರಿಯಾಗಿ ಮಕ್ಕಳನ್ನ ಎತ್ತ ಕರ್ಮಚಾರಿರಷ್ಟಿಲ್ಲ ಈ ದೇಶದಲ್ಲಿ. ಇಷ್ಟೆಲ್ಲ ನಿಮ್ಮಂತ ಮೋಹಿನಿಯರು ಮಾಡಿರೋ ಸತ್ಯ ಸಂಗತಿಗಳಿರುವಾಗ ಇರಬಹುದು, ಆದ್ರೆ ನೀನ್ ಹೇಳ್ದ ಹಾಗೆ ಎಲ್ಲರೂ ಹಾಗೆ ಇರೋದು ಹಾಗೆ ಹೇಳ್ತಾ ಇದೆಯಲ್ಲ, ನೀನ್ ತಪ್ಪು ಹೇಳ್ತಾ ಇದೆಯಾ ನೋಡು. ಸತ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಮದುವೆಯಾಗದಾದ್ರೆ ಅದು ನಿನ್ನನ್ನೇ, ನೀನು ನನ್ನ ಪತಿರಾಯ. ಅದು ನಿನ್ನ ಭ್ರಮೆಯ ಮೋಡಿನ ಮನಸ್ಸು ಕೆಡಿಸಿಕೊಂಡು ಮನುಷ್ಯತ್ವವನ್ನು ಮಾರಿಕೊಳ್ಳಬೇಡ. ಈ ಮೊದಲನೇ ವಿಚಾರಗಳನ್ನು ಮರೆತು ಮುಂದಿನ ದಾರಿಗೆ ಕಣ್ಣಾಕು. ಹೋಗಲೇ ಹೋಗು, ನಾನು ನಿನ್ನ ಸತಿಯಾಗ್ಲಿ. ಹುಚ್ಚನಿಗೆ ಗೊತ್ತು ಚುಚ್ಚು ಮಧ್ಯನ ಗಮ್ಮತ್ತು. ಒಂದಲ್ಲ ಒಂದು ದಿವಸ ನನ್ನ ಸೇಡಿನ ಜಾಲಿಯಲ್ಲಿ ನಾನು ತಕ್ಕ ಶಿಕ್ಷೆ ಕೊಡದೆ ಹೋದ್ರೆ ನನ್ನ ಹೆಸರು ಬಾರಗಡಿ ಬೋನರ ಕುಡುಕ